ನಮಸ್ಕಾರ ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ದಯವಿಟ್ಟು ಒಂದೇ ಒಂದು ನಿಮಿಷ ನಿಮ್ಮ ಕೆಲಸ ನಿಲ್ಲಿಸಿ ನಾನೇನು ಹೇಳ್ತಿದ್ದೀನಿ ಅಂತ ಸ್ವಲ್ಪ ಗಮನ ಇಟ್ಟು ಕೇಳಿ. ನಮ್ಮ ತೋಟದ ಮಣ್ಣಲ್ಲಿ ಒಂದು ಸಣ್ಣ ಹಸಿರು ಎಲೆ ಹರಡ್ಕೊಂಡಿದ್ರೆ ಅದನ್ನ ಕಳೆ ಅಂತ ಕಿತ್ತು ಬಿಸಾಕ್ತಿದೀವಾ ಅಥವಾ ಯಾವುದೋ ಕೆಮಿಕಲ್ ಹೊಡೆದು ಸುಟ್ಟಾಕ್ತಿದೀವಾ? ದಯವಿಟ್ಟು ಇದೇ ಕ್ಷಣದಲ್ಲಿ ಆ ಕೆಲಸ ನಿಲ್ಲಿಸ್ಬಿಡಿ. ಯಾಕಂದ್ರೆ ನಾವು ಕಸ ಅಂತಿರೋ ಅದೇ ಸಣ್ಣ ಎಲೆ ಇಡೀ ಕೃಷಿ ಬದುಕನ್ನ, ನಮ್ಮ ತಲತಲಾಂತರದ ಭವಿಷ್ಯವನ್ನೇ ಬದಲಾಯಿಸೋ ತಾಕತ್ತಿಟ್ಕೊಂಡಿದೆ. ನೇಗ್ಲೇ ಬ್ಯಾಕಿಲ್ಲ ಗೊತ್ತಾ? ಒಂದೇ ಒಂದು ಕಳೆ ಹುಲ್ಲು ಕೂಡ ಬೆಳೆಯಲ್ಲ. ಭೂಮಿ ತಾಯಿಯ ಮಡಿಲ್ನಲ್ಲಿರೋ ಈ ಮ್ಯಾಜಿಕ್ ಎಲೆ ಒಂದೇ ಒಂದು ಪೈಸಾ ಖರ್ಚಿಲ್ದೆ ನಮ್ಮ ಆದಾಯನ 100ಕ್ಕೆ 100 ಪಟ್ಟು ಹೆಂಗ್ ಹೆಚ್ಚಿಸುತ್ತೆ ಅಂತ ಈ ವಿಶ್ಲೇಷಣೆಯಲ್ಲಿ ನಾವು ನೋಡೋಣ. ಬನ್ನಿ, ಈ ಪ್ರಕೃತಿಯ ಅದ್ಭುತ ರಹಸ್ಯನ ಬಿಡಿಸಿ ಹೇಳ್ತೀನಿ. ಆದರೆ ಮುಂದೆ ಹೋಗೋಕ್ಕೂ ಮುನ್ನ ನನಗೊಂದು ಸಣ್ಣ ವಿಷಯ ತಿಳಿಸ್ತೀರಾ? ನಿಮ್ಮ ತೋಟದಲ್ಲಿ ಈ ಪುಟ್ಟ ಎಲೆ ಈಗಾಗಲೇ ಬೆಳೆದಿದ್ಯಾ? ಕೆಳಗಡೆ ಕಾಮೆಂಟ್ಸ್ನಲ್ಲಿ ಕೇವಲ ಹೌದು ಅಥವಾ ಇಲ್ಲ ಅಂತ ನಮೂದಿಸಿ. ಹಾಗೆ ನಮ್ಮ ಕೃಷಿಗೆ ಸಂಬಂಧಿಸಿದ ಬದುಕನ್ನೇ ಬದಲಾಯಿಸೋ ಇಂಥ ಸಾವಿರಾರು ವೈಜ್ಞಾನಿಕ ಗುಟ್ಟುಗಳು ನಿಮಗೆ ನಿಯಮಿತವಾಗಿ ಸಿಗ್ಬೇಕಂದ್ರೆ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಈ ಮಾಂತ್ರಿಕ ಎಲೆಯ ಅಸಲಿ ಕಥೆ ಏನು ಅಂತ ನೋಡೋಣ. ವಿಜ್ಞಾನದ ಭಾಷೆಯಲ್ಲಿ ಇದರ ಹೆಸರು ಸೆಂಟೆಲ್ಲಾ ಏಷಿಯಾಟಿಕಾ. ನಮ್ಮ ಆಯುರ್ವೇದದಲ್ಲಿ ಇದನ್ನ ಒಂದೆಲಗ, ಉರಗ ಇಲ್ಲಾಂದ್ರೆ ಬ್ರಾಹ್ಮಿ ಅಂತ ಕರೀತಾರೆ. ಆದ್ರೆ ಕೃಷಿ ಜಗತ್ತಿಗೆ, ನಮ್ಮ ರೈತರ ಪಾಲಿಗೆ ಇದು ಕೇವಲ ಗಿಡ ಅಲ್ಲ, ಇದೊಂದು ಜೀವಂತ ಹೊದಿಕೆ, ಅಂದ್ರೆ ಲಿವಿಂಗ್ ಮಲ್ಚಿಂಗ್. ಇದನ್ನ ತೋಟದ ಅತ್ಯಂತ ನಂಬಿಕಸ್ಥ, ದಣಿವೇ ಇರದ ಉಚಿತ ಕಾರ್ಮಿಕ ಅಂತಾನೆ ಹೇಳ್ಬೋದು. ಇದು ತಾನಾಗಿ ಮಣ್ಣಿನ ಮೇಲೆ ಒಂದು ದಟ್ಟವಾದ ಹಸಿರು ರತ್ನಗಂಬಳಿಯಂತೆ ಹರಡಿಕೊಂಡು ಬಿಸಿಲು ಮಳೆಯಿಂದ ಮಣ್ಣನ್ನ ಕಾಯುತ್ತೆ. ಅದು ಕೂಡ ನಮ್ಮತ್ರ 1 ಪೈಸೆ ಕೂಲಿನೂ ಕೇಳದೆ ದಿನದ 24 ಗಂಟೆ ದುಡಿಯುವ ಏಕೈಕ ಕಾರ್ಮಿಕ ಇದು. ನಮ್ಮ ತೋಟಗಳಲ್ಲಿ ಕಳೆ ಕೀಳೋಕೆ ಅಂತಾನೆ ಪ್ರತಿ ತಿಂಗಳು ಎಷ್ಟು ಸಾವಿರ ರೂಪಾಯಿ ಸುರಿತೀವಿ ಅಲ್ವಾ? ಆ ಕೂಲಿಯಾಳುಗಳನ್ನ ಹುಡ್ಕೋ ಕಷ್ಟ, ಆರ್ಥಿಕ ಹೊರೆ ಇದನ್ನ ಅನುಭವಿಸ್ತೋರಿಗೆ ಗೊತ್ತು. ಆದ್ರೆ ಒಂದೆಲೆಗ ಒಮ್ಮೆ ನಮ್ಮ ತೋಟದಲ್ಲಿ ಹರಡ್ಕೊಳ್ತು ಅಂದ್ರೆ ಕಳೆ ತೆಗೆಯೋ ಖರ್ಚು ಸಂಪೂರ್ಣ ಶೂನ್ಯ. ಹೌದು, ಝೀರೋ. ಈ ಹಸಿರು ಹೊದಿಕೆ ಭೂಮಿನ ಎಷ್ಟು ಭದ್ರವಾಗಿ ಮುಚ್ಚುತ್ತೆ ಅಂದ್ರೆ ಬೇರೆ ಯಾವುದೇ ಕಳೆ ಗಿಡಕ್ಕೆ ಕನಿಷ್ಠ ಸೂರ್ಯನ ಬೆಳಕು ಕೂಡ ಸಿಗಲ್ಲ. ಬಿಸಿಲೇ ಇಲ್ಲದೆ ಕಳೆ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಆದ್ರೆ ಇದು ಹಿಂಗೆ ಸಾಧ್ಯ? ಕಳೆ ತಾನಾಗಿ ಹೆಂಗೆ ಸಾಯುತ್ತೆ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇಲ್ಲೇ ಇರೋದು ನೋಡಿ ಪ್ರಕೃತಿಯ ಅಸಲಿ ವಿಜ್ಞಾನ. ಇದನ್ನ ಅಲೆಲೋಪತಿ ಅಂತಾರೆ. ಅಂದ್ರೆ ಈ ಒಂದೆಲಗ ತನ್ನ ಬೇರುಗಳಿಂದಲೇ ಕೆಲವು ನೈಸರ್ಗಿಕ ರಾಸಾಯನಿಕ ಅಂಶಗಳನ್ನ ಮಣ್ಣಿಗೆ ಬಿಡುಗಡೆ ಮಾಡುತ್ತೆ. ಇದು ಒಂದು ಮಾಂತ್ರಿಕ ಶೀಲ್ಡ್ ತರ, ಒಂದು ರಕ್ಷಾ ಕವಚದ ತರ ಕೆಲಸ ಮಾಡಿ ಮಣ್ಣಲ್ಲಿರೋ ಬೇರೆ ಯಾವ ಕಳೆ ಬೀಜವೂ ಮೊಳಕೆ ಒಡೆಯೋ ಹಾಗೆ ತಡೆಯುತ್ತೆ. ಪ್ರಕೃತಿಯ ಸೃಷ್ಟಿ ಮಾಡಿರೋ ಸ್ವಂತ ಕಳೆನಾಶಕ ಇದು. ಯಾವ ಕೆಮಿಕಲ್ ಬೇಡ, ಯಾವ ಖರ್ಚು ಬೇಡ. ನಮ್ಮ ಹಿರಿಯರ ಕಾಲದಿಂದಲೂ ಒಂದು ದೊಡ್ಡ ತಪ್ಪು ನಂಬಿಕೆ ಇದೆ. ತೋಟನ ಸದಾ ಉಳ್ಬೇಕು, ಟ್ರ್ಯಾಕ್ಟರ್ ಓಡಿಸ್ತಾನೇ ಇರಬೇಕು, ಇಲ್ಲಾಂದ್ರೆ ಮಣ್ಣು ಗಟ್ಟಿಯಾಗುತ್ತೆ ಅಂತ. ಆದ್ರೆ ವಿಜ್ಞಾನ ಹೇಳೋ ಸತ್ಯನೇ ಬೇರೆ. ನಾವು ನೇಗ್ಲು ಹಾಕಿದಷ್ಟು, ಮಣ್ಣನ್ನ ಕೆದಕಿದಷ್ಟು ಮಣ್ಣಿನ ಒಳಗಿರೋ ನಮ್ಮ ಮಿತ್ರ ಕೀಟಗಳು, ಎರೆಹುಳುಗಳು ಸಾಯ್ತಾವೆ. ಅದೇ ಒಂದೆಲಗ ಹರಡ್ಕೊಂಡಾಗ ಏನಾಗುತ್ತೆ ಗೊತ್ತಾ? ಅದರ ಸಣ್ಣ ಸಣ್ಣ ಬೇರುಗಳೇ ಮಣ್ಣನ್ನ ತಾನಾಗೇ ಸಡಿಲ ಮಾಡುತ್ತವೆ. ಭೂಮಿಯ ಆಳಕ್ಕೆ ಗಾಳಿ, ನೀರು ಸರಾಗವಾಗಿ ಹೋಗುತ್ತೆ. ಆಗ್ಲೇ ನೋಡಿ ತೋಟದಲ್ಲಿ ಕೋಟ್ಯಾಂತರ ಎರೆಹುಳುಗಳು, ಸೂಕ್ಷ್ಮಾಣುಜೀವಿಗಳು ನಿಜವಾದ ಹಬ್ಬ ಮಾಡೋದು. ಈ 0 ಅಥವಾ ಶೂನ್ಯ ಅನ್ನೋ ಸಂಖ್ಯೆ ನಮ್ಮ ಕೃಷಿಯಲ್ಲಿ ಎಷ್ಟು ಮುಖ್ಯ ಅನ್ನೋದು ಈಗ ಅರ್ಥ ಆಗ್ತಿದೆಯಾ? ಈ ಒಂದೆಲಗದ ಹುಲಿಗೆ ಬಂತು ಅಂದ್ರೆ ಟ್ರ್ಯಾಕ್ಟರ್ ಬಾಡಿಗೆ ಸಂಪೂರ್ಣ 0, ಲೀಟರ್ ಗಟ್ಲೆ ಉರಿಯೋ ಡೀಸೆಲ್ ಖರ್ಚು 0, ಉಳುಮೆ ಮಾಡೋಕೆ, ಕಳೆ ಕೀಳೋಕೆ ಅಂತ ನಾವಿಡೋ ಶ್ರಮ, ಸಮಯ ಎಲ್ಲವೂ 0. ಒಮ್ಮೆ ಈ ನೈಸರ್ಗಿಕ ಹೊಲಿಗೆ ಸೃಷ್ಟಿಯಾದ್ರೆ ಸಾಕು, ವರ್ಷಾನುವರ್ಷಗಳ ಕಾಲ ಯಾವುದೇ ಉಳುಮೆನೇ ಇಲ್ಲದೆ ನಮ್ಮ ತೋಟ ಹಸಿರಾಗಿ ನಳನಳಿಸುತ್ತೆ. ಮಣ್ಣು ತಾನಾಗಿಯೇ ಮುಕ್ತವಾಗಿ ಉಸಿರಾಡುತ್ತೆ. ಕಡು ಬೇಸಿಗೆಯಲ್ಲಿ ಮಣ್ಣು ಒಡೆದು ಬಿರುಕು ಬಿಡೋದನ್ನ, ಗಿಡಗಳು ಬಾಡೋದನ್ನ ನೋಡಿ ನಮ್ಗೆಲ್ಲ ಎಷ್ಟು ಸಂಕಟ ಆಗತ್ತೆ ಅಲ್ವಾ? ಅದಕ್ಕೆ ಒಂದು ಮಾತಿದೆ, ಹಸಿರು ಎಲೆಗಳ ಕೆಳಗೆ ಮಣ್ಣಿಗೆ ಎಂದು ಬಾಯಾರಿಕೆ ಆಗೋದಿಲ್ಲ ಅಂತ. ಒಂದೆಲೆಗದ ಈ ದಟ್ಟ ಹಸಿರು ಹೊದಿಕೆ ಮಣ್ಣಿನ ತೇವಾಂಶನ ಆವಿಯಾಗದ ಹಾಗೆ ಭದ್ರವಾಗಿ ಹಿಡಿದಿಡುತ್ತೆ. ಸೂರ್ಯನ ಉರಿಬಿಸಿಲು ನೇರವಾಗಿ ಮಣ್ಣಿಗೆ ತಾಗೋದೇ ಇಲ್ಲ. ಇದರಿಂದ ಪಂಪ್ಸೆಟ್ ಮೂಲಕ ನೀರು ಹಾಯಿಸೋ ಪ್ರಮಾಣ ತುಂಬಾನೇ ಕಡಿಮೆಯಾಗುತ್ತೆ. ನೀರು ಉಳಿಯುತ್ತೆ, ಜೊತೆಗೆ ಕರೆಂಟ್ ಬಿಲ್ ಕೂಡ ಉಳಿಯುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಇನ್ನೊಂದು ದೊಡ್ಡ ಮ್ಯಾಜಿಕ್ ಹೇಳ್ತೀನಿ ಕೇಳಿ. ನಮ್ಮ ತೋಟದಲ್ಲಿ ಉದುರೋ ತೆಂಗಿನ ಗರಿ, ಒಣ ಮಾವಿನ ಎಲೆ, ಅಡಿಕೆ ಸಿಪ್ಪೆ ಇದ್ಯಾವುದೂ ಕಸ ಅಲ್ಲವೇ ಅಲ್ಲ. ಈ ಒಂದೆಲೆಗದ ತೇವಾಂಶದ ಕೆಳಗೆ ಒಣ ಎಲೆಗಳು ಬಿದ್ದ ತಕ್ಷಣ ಮಣ್ಣಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಎಚ್ಚರಗೊಳ್ತವೆ. ಕೇವಲ 15ರಿಂದ 21 ದಿನದಲ್ಲಿ ಆ ಒಣ ಎಲೆಗಳೆಲ್ಲ ಕರಗಿ ಮಾರುಕಟ್ಟೆಯಲ್ಲಿ 500 ರೂಪಾಯಿ ಬೆಲೆ ಬಾಳೋ ಅತ್ಯುತ್ತಮ ಸಾವಯವ ಗೊಬ್ಬರವಾಗಿ ಬದಲಾಗ್ಬಿಡುತ್ತವೆ. ಅಂದ್ರೆ ಮಣ್ಣೆ ತನ್ನ ಆಹಾರನ ತಾನೇ ತಯಾರಿಸ್ಕೊಳುತ್ತೆ. ಇನ್ನು ಭಾರೀ ಮಳೆಗಾಲ ಬಂತು ಅಂದ್ರೆ ತೋಟದ ಫಲವತ್ತಾದ ಮೇಲ್ಮಣ್ಣು ನೀರಿನ ಜೊತೆ ಕೊಚ್ಕೊಂಡು ಹೋಗೋದನ್ನ ನೋಡಿದೀವಿ.
ಆ ಮೇಲ್ಮಣ್ಣೆ ನಮ್ಮ ಕೃಷಿಯ ಅಸಲಿ ಜೀವಾಳ. ಆದರೆ ಒಂದೆಲಗ ಇದ್ರೆ ಈ ಚಿಂತೆ ಖಂಡಿತ ಇಲ್ವೇ ಇಲ್ಲ. ಒಂದೆಲಗದ ಸಾವಿರಾರು ಬೇರುಗಳು ಭೂಮಿನ ಒಂಕರ ಜೇಡರ ಬಲೆ ಥರ ಬಿಗಿಯಾಗಿ ಹಿಡಿದಿಟ್ಕೊಳ್ತವೆ. ಎಷ್ಟೇ ರಭಸವಾಗಿ ಮಳೆ ಬಂದ್ರೂ ಮಣ್ಣು ಕರಗಲ್ಲ. ನಾವು ಭೂಮಿಗೆ ಕೊಟ್ಟ ಅಮೂಲ್ಯವಾದ ಪೋಷಕಾಂಶಗಳು ಕೊಚ್ಚೋಗಲ್ಲ. ಎಲ್ಲವೂ ಅಲ್ಲೇ ಇರೋ ನಮ್ಮ ಗಿಡಮರಗಳಿಗೆ ಸಂಪೂರ್ಣವಾಗಿ ಸಿಗುತ್ತೆ. ಭಾಗ 1. ನಿಜವಾದ ಸಂಪತ್ತು, ಮಿಶ್ರ ಬೆಳೆಯ ಅದ್ಭುತ ರಹಸ್ಯ. ನಾವು ಕೇವಲ ಒಂದೇ ಒಂದು ಬೆಳೆಯ ಮೇಲೆ ಅವಲಂಬಿತರಾದ್ರೆ ಅಪಾಯ ಜಾಸ್ತಿ. ವರ್ಷಪೂರ್ತಿ ಜೇಬಲಿ ದುಡ್ಡಿರ್ಬೇಕಾ? ಹಾಗಾದ್ರೆ ಈ 12 ತಿಂಗಳ ಮಿಶ್ರ ಬೆಳೆಯ ಅದ್ಭುತ ಪದ್ಧತಿನ ಸ್ವಲ್ಪ ಗಮನಿಸಿ. ಮುಖ್ಯ ಬೆಳೆಯಾದ ತೆಂಗು ಅಥವಾ ಅಡಿಕೆಯಿಂದ ಪ್ರತಿ ತಿಂಗಳು ಆದಾಯ. ಜೊತೆಗೆ ಪೇರ್ಲಾ ಮತ್ತು ಜಂಬೂಕು ನೇರಳೆಯಿಂದ ಆಯಾ ಸೀಸನಲ್ಲಿ ಬಂಪರ್ ಲಾಭ. ಇನ್ನು ಚಿಕ್ಕು ಮತ್ತು ಬೆಟ್ಟದ ನೆಲ್ಲಿಕಾಯಿಗೆ ಆಯುರ್ವೇದ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇರುತ್ತೆ. ಇವೆಲ್ಲದರ ಜೊತೆಗೆ ನಮ್ಮ ಮಣ್ಣಲ್ಲಿ ಬೆಳೆದಿರೋ ಒಂದೆಲಗನ ಮೆಲ್ಲಗೆ ಕಟಾವು ಮಾಡಿ ಮಾರುಕಟ್ಟೆಗೆ ಕೊಟ್ಟರು ಕೆಜಿಗೆ 80ರಿಂದ 150 ರೂಪಾಯಿ ಗ್ಯಾರಂಟಿ. ಒಂದು ಬೆಳೆ ಬಿದ್ರೂ ಇನ್ನೊಂದು ಬೆಳೆ ನಮ್ಮ ಕೈ ಹಿಡಿಯುತ್ತೆ. ಭಾಗ 2. ಜೀವಾಮೃತ, ಜೀವಂತ ಮಣ್ಣಿಗೆ ಸಂಜೀವಿನಿ. ಇನ್ಮುಂದೆ ರಾಸಾಯನಿಕ ಗೊಬ್ಬರಗಳಿಗೆ, ಯೂರಿಯಾಗೆ ಸಾವಿರಾರು ರೂಪಾಯಿ ಸುರಿಯೋದನ್ನ ಇವತ್ತೇ ಈಗ್ಲೇ ನಿಲ್ಲಿಸ್ಬಿಡಿ. ಪದ್ಮಶ್ರೀ ಪುರಸ್ಕೃತ ಸುಭಾಷ್ ಪಾಲೇಕರ್ ಅವರ ಈ ಶೂನ್ಯ ಬಂಡವಾಳ ಕೃಷಿಯ ಗುಟ್ಟನ್ನ ನಾವೆಂದ್ರೂ ತಿಳಿಯಲೇಬೇಕು. ಕೇವಲ 50ರಿಂದ 100 ರೂಪಾಯಿ ಖರ್ಚಲ್ಲಿ ನೀರು, ದೇಶಿ ಹಸುವಿನ ಸಗಣಿ, ಗೋಮೂತ್ರ, ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟನ್ನ ಬಳಸಿ ಜೀವಾಮೃತ ಮಾರಬಹುದು. 48 ಗಂಟೆ ಇದನ್ನ ಕೊಳಿಯೋಗ್ಬಿಟ್ರೆ ನಿಜವಾದ ಸಂಜೀವನಿ ರೆಡಿ. ಈ ಮ್ಯಾಜಿಕ್ ದ್ರಾವಣನ ಒಂದಲ್ಗ ಇರೋ ಮಣ್ಣು ಕೊಟ್ರೆ ಸಾಕು, ಮಣ್ಣಿನ ಜೀವಾಣುಗಳು 100ರಷ್ಟು ಹೆಚ್ಚಾಗಿ ಭೂಮಿಗೆ ಮರುಜೀವ ಬರುತ್ತೆ. ಆದ್ರೆ ಯಾವುದೇ ನೈಸರ್ಗಿಕ ಪದ್ಧತಿ 100ಕ್ಕೆ 100 ಸಕ್ಸಸ್ ಆಗ್ಬೇಕು ಅಂದ್ರೆ ಕೆಲವು ಕಟ್ಟುನಿಟ್ಟಾದ ನಿಯಮಗಳಿರ್ತವೆ. ಈ 3 ಸುವರ್ಣ ನಿಯಮಗಳನ್ನ ಪಾಲಿಸಿ. ಒಂದೆಲಗನ್ನ ಈರುಳ್ಳಿ ತರಹ ದಟ್ಟವಾಗಿ ಹರಡೋಕೆ ಬಿಡಿ. ಮೊದಲ 2 ತಿಂಗಳು ನಿಯಮಿತವಾಗಿ ನೀರು ಕೊಡಿ, ಹಾಗೆ ತಿಂಗಳಿಗೊಮ್ಮೆ ಜೀವಾಮೃತ ನೀಡಿ. ಆದರೆ ದಯವಿಟ್ಟು ಅಪ್ಪಿತಪ್ಪಿಯೂ ರಾಸಾಯನಿಕ ಕಳೆನಾಶಕನ ಮಾತ್ರ ಸಿಂಪಡಿಸಲೇಬೇಡಿ. ಹಾಗೆ ಪದೇ ಪದೇ ಟ್ರ್ಯಾಕ್ಟರ್ ಬಿಟ್ಟು ಉಳುಮೆ ಮಾಡಿ ಆ ಅದ್ಭುತವಾದ ಬೇರಿನ ಜಾಲನ ನಾಶ ಮಾಡಬೇಡಿ. ಮಣ್ಣನ್ನು ಅದರ ಪಾಡಿಗತ್ಬಿಡೋದೇ ಅತಿ ಮುಖ್ಯವಾದ ನಿಯಮ. ಬನ್ನಿ ಈಗ ಕೃಷಿಯ 3 ಸುವರ್ಣ ಸೂತ್ರಗಳನ್ನು ನೋಡೋಣ. ಸುವರ್ಣಸೂತ್ರ 1: ಕಾರ್ಮಿಕರಿಲ್ಲದ ತೋಟ, ಅನಂತ ನೆಮ್ಮದಿ. ಇವತ್ತಿನ ದಿನ ಕೃಷಿಯಲ್ಲಿ ಅತಿದೊಡ್ಡ ಸಮಸ್ಯೆ ಅಂದ್ರೆ ಕೂಲಿಯಾಳುಗಳು ಸಿಗದೇ ಇರೋದು. ಆದರೆ ಈ ಒಂದೆಲಗದ ಪದ್ಧತಿ ಅಳವಡಿಸ್ಕೊಂಡ್ರೆ ದಿನನಿಟ್ಟಡ ಕೂಲಿಯಾಳುಗಳ ಹುಡುಕಾಟ ಸಂಪೂರ್ಣವಾಗಿ ತಪ್ಪುತ್ತೆ. ಪ್ರಕೃತಿನೇ ನಮ್ಮ ತೋಟದ ಕಳೆ ತೆಗೆಯೋ, ಉಳುಮೆ ಮಾಡೋ ಕೆಲಸನ ಪುಕ್ಟಿಯಾಗಿ ಮಾಡಿಕೊಡುತ್ತೆ. ಇದರಿಂದ ಸಿಗೋ ಶಾಂತಿ, ನೆಮ್ಮದಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯನಾ? ಸುವರ್ಣಸೂತ್ರ 2: ಸಾಲವಿಲ್ಲದ ಬದುಕು, ಶುದ್ಧ ಲಾಭ. ರಾಸಾಯನಿಕ ಗೊಬ್ಬರ, ಟ್ರ್ಯಾಕ್ಟರ್ ಡೀಸೆಲ್, ವಿಷಕಾರಿ ಕಳೆನಾಶಕ ಇವುಗಳ ರೇಟು ದಿನೇ ದಿನೇ ಏರ್ತಾನೇ ಇದೆ. ಬ್ಯಾಂಕ್ ಸಾಲಗಳಿಂದ ನಮ್ಮ ಅನ್ನದಾತರು ಹೈರಾಣಾಗಿಬಿಟ್ಟಿದ್ದಾರೆ. ಆದರೆ ಯಾವಾಗ ನಮ್ಮ ತೋಟದ ಖರ್ಚು 0ಗೆ ಇಳಿಯುತ್ತೋ ಆಗ ತೋಟದಿಂದ ಬರೋ ಪ್ರತಿಯೊಂದು ರೂಪಾಯೂ ನಮ್ಮದೇ ಶುದ್ಧ ಲಾಭ ಆಗತ್ತೆ. ಸಾಲದ ಹೊರೆ, ಬಡ್ಡಿಯ ಟೆನ್ಷನ್ ಇಲ್ದೇ ಇರೋ ರೈತ ಮಾತ್ರ ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡಬಲ್ಲ ಅಲ್ವಾ? ಸುವರ್ಣಸೂತ್ರ 3: ಉಸಿರಾಡುವ ಮಣ್ಣು, ಉಜ್ವಲ ಭವಿಷ್ಯ. ನಮ್ಮ ಹಿರಿಯರು ಯಾವ ಕೆಮಿಕಲ್ ಇಲ್ಲದೆ ಪ್ರಕೃತಿಯ ಜೊತೆ ಸೇರಿ ಕೃಷಿ ಮಾಡಿದ್ರು. ಅದಕ್ಕೆ ನಮಗೆ ಅತ್ಯಂತ ಫಲವತ್ತಾದ ಭೂಮಿನ ಬಳುವಳಿಯಾಗಿ ಕೊಟ್ಟು ಹೋದ್ರು. ನಾವು ಕೂಡ ಮಣ್ಣಿಗೆ ಯಾವ ವಿಷನೂ ಉಣಿಸದೆ ಈ ಒಂದೆಲೆಗ ಮತ್ತು ಜೀವಾಮೃತದಂತಹ ನೈಸರ್ಗಿಕ ವಿಧಾನಗಳಿಗೆ ಮರಳಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಉಸಿರಾಡುವ ಜೀವಂತವಾದ ಮಣ್ಣನ್ನ ಬಿಟ್ಟೋಗಕ್ಕೆ ಸಾಧ್ಯ. ಭೂಮಿ ತಾಯಿಯ ಋಣ ತೀರ್ಸೋಕೆ ಇದೊಂದೇ ದಾರಿ. ಇಷ್ಟೆಲ್ಲ ಸತ್ಯಗಳನ್ನ, ಈ ವಿಜ್ಞಾನದ ರಹಸ್ಯನ ಕೇಳಿದ್ಮೇಲೆ ನಿಮ್ಗೇನನ್ನಿಸ್ತು? ಒಂದೆಲಗದ ಮ್ಯಾಜಿಕ್ ನಿಮ್ ತೋಟನೂ ಬದಲಾಯಿಸುತ್ತೆ ಅಂತ ನಂಬಿಕೆ ಬಂತಾ? ಈ ಅದ್ಭುತ ನೈಸರ್ಗಿಕ ತಂತ್ರನ ನಿಮ್ ತೋಟದಲ್ಲಿ ಟ್ರೈ ಮಾಡ್ತೀರಾ? ಖಂಡಿತವಾಗಿಯೂ ಕೆಳಗೆ ಕಾಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಊರಿನ ಹೆಸರನ್ನ ಬರೆಯೋದನ್ನ ಮರಿಬೇಡಿ. ನಾಡಿನಾದ್ಯಂತ 1000 ರೈತರು ಈ ಹೊಸ ಬದಲಾವಣೆಗೆ ಹೆಂಗೆ ಸಿದ್ಧರಾಗಿದ್ದಾರೆ ಅಂತ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ. ನಿಮ್ಮ ಒಂದೊಂದು ಕಾಮೆಂಟ್ ಕೂಡ ಇನ್ನೊಬ್ಬ ರೈತನಿಗೆ ದೊಡ್ಡ ಸ್ಫೂರ್ತಿಯಾಗುತ್ತೆ. ಕೊನೆಯದಾಗಿ ರೈತ ಬಾಂಧವರೇ, ಕೃಷಿ ಅನ್ನೋದು ಬರೀ ಉದ್ಯೋಗ ಅಲ್ಲ, ಅದೊಂದು ತಪಸ್ಸು, ನಮ್ಮ ಭೂಮಿ ತಾಯಿಯ ಪೂಜೆ. ಸಾಲಮುಕ್ತ, ಸಮೃದ್ಧ ಮತ್ತು ನೆಮ್ಮದಿಯ ಕೃಷಿ ಭವಿಷ್ಯನ ಕಟ್ಟೋ ಈ ಪವಿತ್ರ ಪಯಣದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೈಜೋಡಿಸೋಣ. ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ನಿಮ್ಮ ಹೃದಯಕ್ಕೆ ನಾಟಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಇತರ ಕೃಷಿಕ ಮಿತ್ರರಿಗೂ ಇದನ್ನ ಶೇರ್ ಮಾಡಿ, ಅವ್ರಿಗೂ ದಾರಿದೀಪ ಆಗಿ. ಭೂಮಿ ತಾಯಿ ನಮ್ಮೆಲ್ಲರ ತೋಟನ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಲಿ. ಜೈ ಕಿಸಾನ್, ಜೈ ಭೂಮಿ ತಾಯಿ.